ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಟ್ರೈ ಕುಕಿಂಗ್ ವಿತ್ ಅಂಜು. ಇವತ್ತು ನಾನು ನಿಮಗೆ ರೈಸಿಂದ ಮಾಡುವಂಥ ಹೆಲ್ದಿಯಾದ ಹಾಗೂ ಬಹುಬೇಗನೆ ಆಗುವಂಥ ಎರಡು ತಿಂಡಿಗಳು ರೈಸ್ ಬಾಲ್ ಮತ್ತು ರೊಟ್ಟಿನ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಮನೆಯಲ್ಲಿ ಜಾಸ್ತಿ ಅನ್ನ ಇದ್ದರೆ ಇದನ್ನು ಮಾಡಿ ತಿನ್ಬೋದು. ಹಾಗಾದರೆ ತಡ ಯಾಕೆ, ನೋಡೋಣ ಬನ್ನಿ. ಈ ರೆಸಿಪಿಗೆ ಬೇಕಾಗುವ ಪದಾರ್ಥಗಳು ಇದನ್ನು ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಈ ರೆಸಿಪಿಗೆ ಬೇಕಾದಂಥ ಹಿಟ್ಟನ್ನು ಅಂದರೆ ಡೋನ ರೆಡಿ ಮಾಡ್ತಾ ಇದ್ದೀನಿ. ಡೋನ ತಯಾರಿಸಲು 2 ಕಪ್ಪಷ್ಟು ರೈಸ್ನ ತಗೊಂಡಿದ್ದೀನಿ. ಈಗ ರೈಸ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಬೇಕು. ರುಬ್ಬಿಕೊಂಡ ರೈಸ್ನ ಒಂದು ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ಪಷ್ಟು ಸೂಜಿ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೆಸಿಪಿಗೆ ಸೂಜಿ ರವೆನ ಬಿಟ್ಟು ಬೇರೆ ಯಾವುದೇ ರೀತಿಯ ರವೆನ ಬಳಸಬಾರ್ದು. ಹಾಗೆಯೇ 3/4 ಕಪ್ಪಷ್ಟು ತುರಿದ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಕೈಯಿಂದ ಸಾಫ್ಟಾಗಿ ಮಿಕ್ಸ್ ಮಾಡಬೇಕು. ಕೈಯಿಂದ ಉಂಡೆ ಕಟ್ಟುವ ಹದಕ್ಕೆ ಬರುವವರೆಗೆ ಸ್ವಲ್ಪ ನೀರನ್ನು ಬಳಸಿ ಹಿಟ್ಟನ್ನು ಕಲಿಸ್ಬೇಕು. ಈಗ ಒಂದು ಸ್ಟೀಮರ್ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ. ನೋಡಿ, ನಾನು ಈ ರೀತಿಯಾಗಿ ಒಂದು ಲಾಡು ಗಾತ್ರದ ಹಿಟ್ಟನ್ನು ಬಳಸಿ ಈ ರೀತಿ ಉಂಡೆ ಮಾಡಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ. ಬೆರಳಿಂದ ಅಚ್ಚನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದೊಂದೇ ರೈಸ್ ಬಾಲ್ಗಳನ್ನು ಮಾಡಿ ಸ್ಟೀಮರ್ ಪ್ಲೇಟ್ನಲ್ಲಿ ಜೋಡಿಸಿದ್ದೀನಿ. ಹಾಗೆಯೇ ಇಡ್ಲಿ ಕುಕ್ಕರ್ಗೆ ನೀರನ್ನು ಹಾಕಿ ಒಂದು ಕುದಿ ಬಂದ ಮೇಲೆ ಸ್ಟೀಮರ್ ಪ್ಲೇಟನ್ನು ಕುಕ್ಕರ್ ಒಳಗೆ ಇಡ್ತಾ ಇದ್ದೀನಿ. ಇದು ಹೈ ಫ್ಲೇಮಲ್ಲಿ 13 ರಿಂದ 15 ನಿಮಿಷ ಬೇಯಿಸಿದರೆ ಸಾಕು. ಈಗ ಉಳಿದಿರುವ ಹಿಟ್ಟಿನಿಂದ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆ ಸವರಿ ಒಂದು ಮುಷ್ಟಿಯಷ್ಟು ಹಿಟ್ಟನ್ನು ಬಳಸಿ ಉಂಡೆ ಮಾಡಿ ಈ ಥರ ಕೈ ಬೆರಳುಗಳ ಸಹಾಯದಿಂದ ತಟ್ತಾ ಇದ್ದೀನಿ. ಈಗ ಬಿಸಿಯಾಗಿರುವ ನಾನ್ ಸ್ಟಿಕ್ ತವಾದ ಮೇಲೆ ಎಣ್ಣೆ ಸವರಿ ಪ್ಲಾಸ್ಟಿಕ್ ತೆಗೆದು ರೊಟ್ಟಿನ ಹಾಕ್ತಾ ಇದ್ದೀನಿ. 15 ನಿಮಿಷ ಮುಗಿದಿದೆ. ನಮ್ಮ ರೈಸ್ ಬಾಲ್ಗಳು ಸಹ ಬೆಂದಿದೆ. ಈಗ ರೊಟ್ಟಿನ ಇನ್ನೊಂದು ಕಡೆ ಬೇಯಿಸಲು ತಿರುಗಿಸ್ತಾ ಇದ್ದೀನಿ. ನೋಡಿ, ರೊಟ್ಟಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಈ ವಿಡಿಯೋ ಹಿಂದಿ ಭಾಷೆಯಲ್ಲೂ ಲಭ್ಯವಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್, ಟೇಕ್ ಕೇರ್.